ಆರಂಭಿಸಿದರು. ಈ ಕಾರಣದಿಂದಾಗಿಯೇ ಭಾರತಕ್ಕೆ ಬಂದಿರುವಂತಹ ಅಸಂಖ್ಯ ಪ್ರವಾದಿಗಳು ದೇವರಾಗಿ ಮಾರ್ಪಟ್ಟರು. ಇದು ದುರಂತವೇ ಸರಿ. ನಾನು ಒಂದು ಕತೆ ಹೇಳ ಬಯಸುತ್ತೇನೆ. 14 ವರ್ಷಗಳ ವನವಾಸಕ್ಕಾಗಿ ಶ್ರೀರಾಮ್ ಕಾಡಿಗೆ ಹೋಗುತ್ತಾರೆ. ಹೀಗೆ ಕಾಡಿಗೆ ಹೋಗಿ ಅವರ ತಾಯಿ ಕೌಶಲ್ಯ ತನ್ನ ಮಗನನ್ನು ಕಾಣಬೇಕು ಎಂದು ಅವರು ಕಾಡಿಗೆ ಹೋದಾಗ ಅವರು ತನ್ನ ಮಗನ ಪಾದವನ್ನು ಸ್ಪರ್ಶಿಸುತ್ತಾರೆ. ತಾಯಿ ಕೌಶಲ್ಯ ತನ್ನ ಮಗನ ಪಾದವನ್ನು ಸ್ಪರ್ಶಿಸುತ್ತಾರೆ. ಆಗ ಶ್ರೀರಾಮ್ ಅವರಿಗೆ ಹೇಳುತ್ತಾರೆ, ನನ್ನ ಪಾದವನ್ನು ಸ್ಪರ್ಶಿಸಬೇಡ, ಜಗತ್ ಸೃಷ್ಟಿಕರ್ತನ ಪಾದಕ್ಕೆ ತನ್ನ ಶಿರವನ್ನು ಬಾಗಿಸು ಎಂದು ಹೇಳುವಂತಹ ಸಂದೇಶಗಳು ನಮಗೆ ರಾಮಾಯಣದಲ್ಲಿ ಕಾಣಸಿಗುತ್ತದೆ. ಪ್ರವಾದಿಗಳು ಈ ಜಗತ್ತಿಗೆ ಬಂದಿರುವುದು ಏಕದೇವತ್ವದ ಸಂದೇಶವನ್ನು ಸಾರಲಿಕ್ಕಾಗಿರುತ್ತದೆ. ವೇದ ಗ್ರಂಥಗಳನ್ನು ಅಧ್ಯಯನಗೊಳಿಸುವಾಗ ವೇದ ಗ್ರಂಥಗಳಲ್ಲಿ ಋಗ್ವೇದ ಆಗಿರಬಹುದು, ಪುರಾಣ ಆಗಿರುವಂತಹ ಭವಿಷ್ಯತ್ ಪುರಾಣವಾಗಿರಬಹುದು, ಅದರಲ್ಲಿ ಜಗತ್ ಸೃಷ್ಟಿಕರ್ತನ ಕುರಿತು ಅಥವಾ ಜಗತ್ ಈಶ್ವರನ ಕುರಿತು ಅಥವಾ ಬ್ರಹ್ಮನ ಕುರಿತು ಇರುವಂತಹ ಶ್ಲೋಕಗಳಲ್ಲಿ ನಮಗೆ ಕಾಣಸಿಗುತ್ತದೆ. ಬ್ರಹ್ಮ ಏಕಸ್ಯ, ಬ್ರಹ್ಮ ಜಗತ್ತಿನ ಸೃಷ್ಟಿಕರ್ತ, ಜಗತ್ತಿನ ಬ್ರಹ್ಮ, ಜಗತ್ತಿಗೆ ಇರುವುದು ಒಬ್ಬನೇ ಒಬ್ಬ ದೇವರು ಎಂದು ಋಗ್ವೇದ ಕೂಡ ಸಾರಿ ಹೇಳುತ್ತದೆ. ಈ ವೇದಗಳು ಹೇಳುವಂತಹ ಅಥವಾ ಬೈಬಲ್ ಹೇಳುವಂತಹ, ಪವಿತ್ರ ಕುರಾನ್ ಹೇಳುವಂತಹ ಏಕದೇವತ್ವದ ಸಿದ್ಧಾಂತ ಇದು ಪ್ರವಾದಿಗಳ ಸಿದ್ಧಾಂತವಾಗಿದೆ. ಸ್ವತಃ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನನಗೂ ಮತ್ತು ಜೀಸಸ್ ಕ್ರೈಸ್ತರಿಗೂ ಬಹಳ ಆಪ್ತವಾದಂತಹ ಸಂಬಂಧ ಇದೆ, ಬಹಳ ಆತ್ಮವಾದಂತಹ ಬಂಧುತ್ವ ಇದೆ. ಯಾಕೆಂದರೆ ನನಗಿಂತ ಮುಂಚೆ ಜಗತ್ತಿಗೆ ಬಂದ ಓರ್ವ ಪ್ರವಾದಿಯಾಗಿರುತ್ತಾರೆ ಜೀಸಸ್ ಕ್ರೈಸ್ಟ್ ಅಥವಾ ಈಸಾ ಅಲೈಹಿಸ್ಸಲಾಂ, ಇಸ್ಲಾಮಿನ ಪ್ರವಾದಿಯಾಗಿರುತ್ತಾರೆ. ಆದುದರಿಂದ ಜಗತ್ತಿಗೆ ಬಂದಿರುವಂತಹ ಪ್ರತಿಯೊಬ್ಬ ಪ್ರವಾದಿಯ ಮೇಲೆ ವಿಶ್ವಾಸವಿರಿಸುವುದು ಈ ಜಗತ್ತಿನ ಮನುಷ್ಯರ ಮನುಕುಲದ ಕರ್ತವ್ಯವಾಗಿರುತ್ತದೆ, ಕಡ್ಡಾಯವಾಗಿರುತ್ತದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಬೋಧಿಸುತ್ತಾರೆ. ಆದುದರಿಂದಲೇ ಒಬ್ಬ ಮುಸಲ್ಮಾನ ಕೇವಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ವಿಶ್ವಾಸವಿಟ್ಟರೆ ಸಾಲದು. ನಾನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಪ್ರವಾದಿಯಾಗಿ ಅಂಗೀಕರಿಸುತ್ತೇನೆಂದು ಹೇಳಿದರೆ ಸಾಲದು. ಬದಲಾಗಿ ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗಿಂತ ಮುಂಚೆ ಬಂದಿರುವಂತಹ ಜೀಸಸ್ ಕ್ರೈಸ್ತರ ಮೇಲೂ ಈತನಿಗೆ ವಿಶ್ವಾಸ ಬೇಕು, ಅಥವಾ ಮೋಸಸ್ರ ಮೇಲೂ ಮೂಸಾ ಅಲೈಹಿಸ್ಸಲಾಮರ ಮೇಲೆ ವಿಶ್ವಾಸ ಬೇಕು, ಇಬ್ರಾಹಿಂ ಅಲೈಹಿಸ್ಸಲಾಮರ ಮೇಲೆ ವಿಶ್ವಾಸ ಬೇಕು, ಐಸಕ್ ಇಸ್ಹಾಕ್ ಅಲೈಹಿಸ್ಸಲಾಮರ ಮೇಲೆ ವಿಶ್ವಾಸ ಬೇಕು, ಡೇವಿಡ್ ದಾವೂದ್ ಅಲೈಹಿಸ್ಸಲಾಮರ ಮೇಲೆ ವಿಶ್ವಾಸ ಬೇಕು, ಸೋಲಮನ್ ಸುಲೈಮಾನ್ ಅಲೈಹಿಸ್ಸಲಾಮರ ಮೇಲೆ ವಿಶ್ವಾಸ ಬೇಕು. ಬೈಬಲ್ ಯಾವುದೆಲ್ಲ ಪ್ರವಾದಿಗಳ ಕುರಿತು ಪ್ರಸ್ತಾಪಿಸುತ್ತದೆಯೋ ಆ ಎಲ್ಲ ಪ್ರವಾದಿಗಳ ಮೇಲೆ ವಿಶ್ವಾಸವಿಟ್ಟರೆ ಮಾತ್ರ ಆ ವ್ಯಕ್ತಿ ಮುಸಲ್ಮಾನ ಆಗಲು ಸಾಧ್ಯವಿದೆ. ಕೇವಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ವಿಶ್ವಾಸ ಮಾತ್ರ ತಂದರೆ ಆತ ಮುಸಲ್ಮಾನ ಆಗಲು ಸಾಧ್ಯವಿಲ್ಲ. ಯಾಕೆಂದರೆ ಈ ಜಗತ್ತಿಗೆ ಬಂದಿರುವಂತಹ ಪ್ರತಿಯೊಬ್ಬ ಪ್ರವಾದಿಯು ಆ ಜಗತ್ ಸೃಷ್ಟಿಕರ್ತನಿಂದ ಬಂದಂತಹ ಪ್ರವಾದಿಗಳಾಗಿದ್ದಾರೆ ಮತ್ತು ಪ್ರತಿಯೊಬ್ಬ ಪ್ರವಾದಿಯ ಸಂದೇಶಗಳು ಅದು ಜಗತ್ ಸೃಷ್ಟಿಕರ್ತನ ಸಂದೇಶವಾಗಿರುತ್ತದೆ. ಆದುದರಿಂದ ಆದಮರ ಸಂದೇಶವೇನೋ, ಇಬ್ರಾಹಿಂ ಅಲೈಹಿಸ್ಸಲಾಮರ ಸಂದೇಶವೇನೋ, ಮೂಸಾ ಅಲೈಹಿಸ್ಸಲಾಮರ ಸಂದೇಶವೇನೋ ಅಥವಾ ಈಸಾ ಅಲೈಹಿಸ್ಸಲಾಂ ಜೀಸಸ್ ಕ್ರೈಸ್ಟ್ನ ಸಂದೇಶವೇನಾಗಿತ್ತೋ ಅದುವೇ ಸಂದೇಶವಾಗಿದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂದೇಶ. ಈ ಜಗತ್ತಿನಲ್ಲಿ ಬಂದಂತಹ ಪ್ರತಿಯೊಬ್ಬ ಪ್ರವಾದಿಯ ಸಂದೇಶಗಳು ಅದು ಮಾನವೀಯ ಸಂದೇಶವಾಗಿತ್ತು, ಮನುಷ್ಯರಿಗಾಗಿರುವಂತಹ ಸಂದೇಶವಾಗಿತ್ತು. ಆದುದರಿಂದಲೇ ಪ್ರವಾದಿಗಳಿಗೆ ಜಾತಿ ಇರಲಿಲ್ಲ, ಪ್ರವಾದಿಗಳ ಜಾತಿ ಅವರು ಎಲ್ಲ ಮನುಷ್ಯರನ್ನಾಗಿ ಕಾಣುತ್ತಿದ್ದರು. ಅವನು ಯಾವುದೇ ಜಾತಿಯ ವ್ಯಕ್ತಿಯಾಗಿರಲಿ. ಆದುದರಿಂದ ಪ್ರತಿಯೊಬ್ಬ ಜಾತಿಯ ವ್ಯಕ್ತಿಗೂ ಒಂದು ಮೇಲ್ಮೆ ಇರುವಂತಹ ಸ್ಥಾನವಿರುತ್ತದೆ. ಆದುದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಕುಲ್ಲುಕುಂ ಮಿನ್ ಆದಮ್, ಓ ಮನುಷ್ಯರೇ ನೀವೆಲ್ಲರೂ ಒಂದು ತಂದೆ ತಾಯಿಯ ಮಕ್ಕಳು, ಪರಸ್ಪರ ಸಹೋದರರು. ನೀವು ಹಿಂದೂ ಆಗಿರಬಹುದು, ನೀವು ಮುಸ್ಲಿಂ ಆಗಿರಬಹುದು, ನೀವು ಕ್ರೈಸ್ತನಾಗಿರಬಹುದು, ನೀವು ಸಿಖ್ಖರಾಗಿರಬಹುದು, ನೀವು ಬೌದ್ಧರಾಗಿರಬಹುದು, ನೀವು ಜೈನರಾಗಿರಬಹುದು, ನೀವು ಧರ್ಮರಾಹಿತ್ಯವಾಗಿ ನೀವು ಆಸ್ತಿಕರಾಗಿರಬಹುದು, ನೀವು ನಾಸ್ತಿಕರಾಗಿರಬಹುದು. ಒಂದೇ ತಂದೆ ತಾಯಿಯ ಮಕ್ಕಳು, ಈ ಜಗತ್ ಸೃಷ್ಟಿಕರ್ತನಾಗಿರುವಂತಹ ಒಂದೇ ದೇವನ ದಾಸರು. ಆದ್ದರಿಂದ ನೀವು ಪರಸ್ಪರ ಸಹೋದರರು ಎಂಬ ಸಾಹೋದರ್ಯದ ಸಂದೇಶಗಳನ್ನು ಪ್ರವಾದಿಗಳು ಜಗತ್ತಿಗೆ ಕೊಟ್ಟಿರುತ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಮನ 6ನೇ ಶತಮಾನದ ಇತಿಹಾಸವನ್ನು ತಾವು ಒಂದು ವೇಳೆ ತೆರೆದು ನೋಡಿದರೆ ಇದನ್ನು ಮುಸ್ಲಿಮರು ಬರೆದಂತಹ ಚರಿತ್ರೆ ಅಲ್ಲ. ಬದಲಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಆಗಮಿಸುವುದಕ್ಕಿಂತ ಮುಂಚೆ ಜಗತ್ತಿನಲ್ಲಿ ಇದ್ದಂತಹ ಸ್ಥಿತಿಗತಿಗಳನ್ನು ತಾವು ಒಮ್ಮೆ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಜಮೀನ್ದಾರು ಪದ್ಧತಿ ಇದ್ದವು, ಗುಲಾಮರು ಮನುಷ್ಯ ರೂಪದಲ್ಲಿದ್ದಂತಹ ಪ್ರಾಣಿಗಳಾಗಿದ್ದರು.
ಗುಲಾಮರು ಮನುಷ್ಯ ರೂಪದಲ್ಲಿದ್ದಂತಹ ಪ್ರಾಣಿಗಳಾಗಿದ್ದರು. ಬಡ್ಡಿಯ ವ್ಯವಸ್ಥೆಯಲ್ಲಿ ಸಿಲುಕಿಕೊಂಡು ಬಡವರು ಆತ್ಮಹತ್ಯೆಗಳನ್ನು ಮಾಡುತ್ತಿದ್ದರು. ಮಾತ್ರ ಅಲ್ಲ, ಜೀತಗಳಾಗಿ ಶತಶತಮಾನಗಳಲ್ಲಿ ಅವರ ದಾಸರಾಗಿ ಬದುಕುತ್ತಿದ್ದಂತಹ ಕಾಲದಲ್ಲಿ ಜೀವಂತವಾಗಿ ಹೆಣ್ಣು ಬಾಲೆಯರನ್ನು ಜೀವಂತವಾಗಿ ಹೂಳಲ್ಪಡುತ್ತಿದ್ದಂತಹ ಕಾಲವಾಗಿತ್ತು ಅದು. ಅಲ್ಲಿ ಜಾತಿಯಾಧಾರಿತ ವಿಂಗಡಣೆಗಳಿದ್ದವು, ವರ್ಣಾಧಾರಿತ ವಿಂಗಡಣೆಗಳಿದ್ದವು, ಭಾಷಾಧಾರಿತ ವಿಂಗಡಣೆಗಳಿದ್ದವು. ಮನುಷ್ಯರನ್ನು ಮನುಷ್ಯರಾಗಿ ಕಾಣುವ ಬದಲು ಯಾರು ಶ್ರೀಮಂತರೋ ಅವರಿಗೆ ಮಾತ್ರವೇ ಸ್ಥಾನಮಾನಗಳಿದ್ದವು, ಯಾರು ಸವರ್ಣೀಯರೋ ಉನ್ನತ ಗೋತ್ರದವರೋ ಅವರಿಗೆ ಮಾತ್ರ ಸ್ಥಾನಮಾನಗಳಿದ್ದವು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಶ್ರೀಮಂತಿಗೆ ನಿಮ್ಮ ಮೇಲ್ಮಯ ಮಾನದಂಡವಲ್ಲ, ಶ್ರೀಮಂತಿಗೆ ನಿಮ್ಮ ಮೇಲ್ಮಯ ಮಾನದಂಡವಲ್ಲ, ನಿಮ್ಮ ಜಾತಿ ವ್ಯವಸ್ಥೆ ನಿಮ್ಮ ಮೇಲ್ಮಯ ಮಾನದಂಡವಲ್ಲ. ನಿಮ್ಮಲ್ಲಿರುವಂತಹ ಶಿಕ್ಷಣ, ನಿಮ್ಮಲ್ಲಿರುವಂತಹ ತಿಳುವಳಿಕೆ ಇದು ಮೇಲ್ಮಯ ಮಾನದಂಡವಲ್ಲ. ಆದ್ದರಿಂದಲೇ ಪವಿತ್ರ ಕುರ್ಆನ್ ಹೇಳುತ್ತದೆ, ಯಾ ಅಯ್ಯುಹನ್ನಾಸ್, ಓ ಮನುಷ್ಯರೇ, ಪವಿತ್ರ ಕುರ್ಆನ್ ಓ ಮುಸ್ಲಿಮರೇ ಎಂದು ಕರೆದು ಹೇಳುವುದಲ್ಲ, ಬದಲಾಗಿ ಈ ಲೋಕದಲ್ಲಿ ಬದುಕುವಂತಹ ಹಿಂದೂಗಳೇ, ಈ ಲೋಕದಲ್ಲಿ ಬದುಕುವಂತಹ ಮುಸ್ಲಿಮರೇ, ಈ ಲೋಕದಲ್ಲಿ ಬದುಕುವಂತಹ ಕ್ರೈಸ್ತರೇ, ಈ ಲೋಕದಲ್ಲಿ ಬದುಕುವಂತಹ ಸಿಖ್ಖರೇ, ನೀವು ಇನ್ನ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ, ನಾವು ನಿಮ್ಮನ್ನು ಒಬ್ಬ ತಂದೆ ಮತ್ತೊಬ್ಬ ತಾಯಿಯಿಂದ ನಾವು ನಿಮ್ಮನ್ನು ಸೃಷ್ಟಿಸಿದ್ದೇವೆ. ವಜಅಲ್ನಾಕುಂ ಶುಊಬನ್ ವ ಖಬಾಯಿಲ ಲಿತಆರಫು, ನಿಮ್ಮನ್ನು ವಿವಿಧ ಗೋತ್ರಗಳಲ್ಲಿ, ನಿಮ್ಮನ್ನು ವಿವಿಧ ಪಂಗಡಗಳಲ್ಲಿ ನಾವು ವಿಂಗಡಿಸಿರುವುದು ಯಾಕೆ? ನಿಮ್ಮಲ್ಲಿ ಒಬ್ಬ ಶ್ವೇತ ವರ್ಣದವನು, ಬಿಳಿ ಬಣ್ಣದವನು, ನಿಮ್ಮಲ್ಲಿ ಒಬ್ಬ ನೀಗ್ರೋ ಆಗಿರುತ್ತಾನೆ, ನಿಮ್ಮಲ್ಲಿ ಒಬ್ಬ ಹಳದಿ ಬಣ್ಣವನಾಗಿರುತ್ತಾನೆ, ನಿಮ್ಮಲ್ಲಿ ಒಬ್ಬ ಗೋಧಿ ಬಣ್ಣದವನಾಗಿರುತ್ತಾನೆ. ಈ ಬಣ್ಣದ ವ್ಯತ್ಯಾಸ ಯಾಕೆ? ನೀವು ಯಾವ ದೇಶದವರು, ಯಾವ ಪ್ರಾಂತ್ಯದವರು ಎಂಬ ಪರಿಚಯವನ್ನು ಪಟ್ಟುಕೊಳ್ಳಲಿಕ್ಕಾಗಿಯೇ ಹೊರತು ವರ್ಣದ ಆಧಾರದಲ್ಲಿ, ಭಾಷೆಯ ಆಧಾರದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯರು ಸಮಾನರಾಗಿರುತ್ತಾರೆ. ನಿಮ್ಮಲ್ಲಿ ಯಾರು ಮೇಲಲ್ಲ, ನಿಮ್ಮಲ್ಲಿ ಯಾರು ಕೀಳಲ್ಲ, ನೀವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು, ಒಂದೇ ಸೃಷ್ಟಿಕರ್ತನ ದಾಸರು ಎಂಬ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದರು. ಬಿಲ್ಲವ ಜನಾಂಗವು ಬಹಳ ಆದರದಿಂದ ಕಾಣುವಂತಹ, ಬಿಲ್ಲವ ಸಹೋದರರು ಬಹಳ ಆದರಣೀಯವಾಗಿ ಪೂಜಿಸುವಂತಹ ಅವರು ಮೇಧಾವಿ ಅಥವಾ ಮಹಾನುಭಾವರಾಗಿದ್ದಾರೆ ಶ್ರೀನಾರಾಯಣ ಗುರು. ಅವರು ಹೇಳಿದ್ರು, ಒಂದೇ ಮತ, ಒಂದೇ ಜಾತಿ, ಒಂದೇ ಕುಲ, ಒಂದೇ ದೇವರು, ಮನುಷ್ಯರೆಲ್ಲರೂ ಸಮಾನರು. ಪ್ರವಾದಿಗಳ ಸಂದೇಶದಿಂದ ಅವರು ಪ್ರಭಾವಿತರಾಗಿದ್ದರು. ಅವರು ಹೇಳ್ತಾ ಇದ್ರು, ಶ್ರೀನಾರಾಯಣ ಗುರು ಹೇಳ್ತಾ ಇದ್ರು, ಪ್ರವಾದಿಯ ಬದುಕನ್ನು ಕಲಿತ ಬಳಿಕ, ಪ್ರವಾದಿಯ ಸಿದ್ಧಾಂತಗಳನ್ನು ಅರಿತ ಬಳಿಕ, ಪ್ರವಾದಿಯ ಸಿದ್ಧಾಂತಗಳನ್ನು, ಬೋಧನೆಗಳನ್ನು, ಸಂದೇಶಗಳನ್ನು ತಿಳಿದ ಬಳಿಕ ಶ್ರೀನಾರಾಯಣ ಗುರು ಹೇಳ್ತಾ ಇದ್ರು, ಮಣಿಮುತ್ತು ರತ್ನಮೋ, ಈ ಜಗತ್ತಿಗೆ ಬಂದಿರುವಂತಹ ಅತ್ಯುತ್ಕೃಷ್ಟ ವಜ್ರವಾಗಿರುತ್ತಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು ಶ್ರೀನಾರಾಯಣ ಗುರು ಹೇಳಿದಂತಹ ಮಾತು. ಈ ಜಗತ್ ಕಂಡಂತಹ ವಿಶ್ವ ಮಹಾ ಸನ್ಯಾಸಿ ಎಂದು ಕರೆಯಲ್ಪಡುವಂತಹ ಹಿಂದೂಗಳ ಈ ದೇಶದ ಗೌರವವನ್ನು ಜಗತ್ತಿನಾದ್ಯಂತ ಎತ್ತಿ ಹಿಡಿದಿರುವಂತಹ ಚಿಕಾಗೋದ ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಕನ್ವೆನ್ಷನ್ ನಲ್ಲಿ, ಧಾರ್ಮಿಕ ಸಮ್ಮೇಳನದಲ್ಲಿ ಜಗತ್ತಿನ ಅಥವಾ ಅಮೆರಿಕದ ಜನರನ್ನು ನನ್ನ ಸಹೋದರ ಸಹೋದರಿಯರೇ ಎಂದು ಅಭಿಸಂಬೋಧಿಸಿರುವಂತಹ ವಿಶ್ವಸ್ವಾಮಿ ಎಂದು ಕರೆಯಲ್ಪಡುವಂತಹ ವಿವೇಕಾನಂದರು ಹೇಳಿದ್ರು, ಮೊಹಮ್ಮದೀಯ ಧರ್ಮ ಈ ದೇಶಕ್ಕೆ ಬಂದಿರುವುದು ಈ ದೇಶದ ಪಾಲಿಗೆ ಒಂದು ಅನುಗ್ರಹವಾಗಿರುತ್ತದೆ. ಇದು ಹೇಳಿರುವುದು ಯಾರು? ಜಗತ್ತಿನಲ್ಲಿ ಆದರಣೀಯರಾಗಿರುವಂತಹ ಈ ದೇಶದ ಸಿದ್ಧಾಂತವನ್ನು, ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ನಾಗರಿಕತೆಯನ್ನು, ಈ ದೇಶದ ಎಲ್ಲ ರೀತಿಯ ಸಚ್ಚಾರಿತ್ರವನ್ನು ಚಿಕಾಗೋದ ಅಂತಾರಾಷ್ಟ್ರೀಯ ಧಾರ್ಮಿಕ ಸಮ್ಮೇಳನದಲ್ಲಿ ಹೋಗಿ ಅಲ್ಲಿ ಮಾತನಾಡುತ್ತಾ ವಿವೇಕಾನಂದರು ಹೇಳಿದ್ರು, ಓ ನನ್ನ ಅಮೆರಿಕದ ಸಹೋದರ ಸಹೋದರಿಯರೇ ಎಂಬ ಸಂದೇಶವನ್ನು, ಸಾಹೋದರ್ಯದ ಸಂದೇಶವನ್ನು, ಪ್ರೀತಿಯ ಸಂದೇಶವನ್ನು, ವಾತ್ಸಲ್ಯದ ಸಂದೇಶವನ್ನು ಕೊಟ್ಟಿದ್ರು. ಆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಈ ದೇಶದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಧರ್ಮದ ಆಗಮನವು ಈ ದೇಶದ ಜನರಿಗೆ ಒಂದು ಅನುಗ್ರಹವಾಗಿರುತ್ತದೆ. ಆದುದರಿಂದಲೇ
ಕಾರಣದಿಂದಲೇ, ಈ ಇಸ್ಲಾಮಿನ ಕಾರಣದಿಂದಾಗಿ ಇಲ್ಲಿ ಜಮೀನ್ದಾರಿ ಪದ್ಧತಿ ಅದು ನಶಿಸಿ ಹೋಯಿತು, ಇಲ್ಲಿಯ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅದು ನಿಂತು ಹೋಯಿತು ಎಂದು ವಿವೇಕಾನಂದರು ಹೇಳಿದ್ರು. ಸರೋಜಿನಿ ನಾಯ್ಡು ಹೇಳಿದಂತಹ ಮಾತು, ಕಂಠ ಕೋಗಿಲೆ ಅಥವಾ ಗಾನ ಕೋಗಿಲೆ ಅಥವಾ ಈ ಭಾರತದ ಭಾರತ ರತ್ನವನ್ನು ಸ್ವೀಕರಿಸಿರುವಂತಹ ಈ ಕಂಠ ಕೋಗಿಲಾಗಿದ್ದಂತಹ ಸರೋಜಿನಿ ನಾಯ್ಡು ಹೇಳಿದ್ರು, ಈ ದೇಶ ಈ ಜಗತ್ತಿನಲ್ಲಿ ಕಂಡಂತಹ ಅತ್ಯದ್ಭುತ ವ್ಯಕ್ತಿಯಾಗಿರುತ್ತಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ದೇಶವು ಆದರಿಸುವಂತಹ, ಈ ದೇಶವು ಗೌರವಿಸುವಂತಹ, ಮಹಾತ್ಮ ಎಂಬ ಬಿರುದನ್ನು ಕೊಟ್ಟಿರುವಂತಹ, ಈ ದೇಶದ ಸ್ವಾತಂತ್ರ್ಯ